ಅವರು ಸ್ಪರ್ಧೆ ಮಾಡಿದರೂ ರನ್ನನ್ನು ದೊಡ್ಡ ಪ್ರಮಾಣದಲ್ಲೇ 200 ಗಡಿ ದಾಟಿಸಲು ಎರಡೂ ವಿಫಲ ಆಗಿದ್ದರಿಂದಾಗಿ ಎರಡೂ ಕಡೆ ಮೊದಲು ಬ್ಯಾಟ್ ಮಾಡಿದಂಥ ಟೀಮ್ಗಳು. ಮೊದಲೇದು ಪಂಜಾಬ್ ಕಿಂಗ್ ಮೊದಲು ಬ್ಯಾಟ್ ಮಾಡಿತ್ತು, ಅದಾಯಿತು. ನಂತರದಲ್ಲೇ ಈ ನಮ್ಮ ಸನ್ ರೈಸರ್ಸ್ ಮಾಡಿತ್ತು. 200 ಒಳಗೆ ಔಟ್ ಆಗಿದ್ದಕ್ಕಾಗಿ ಈ ಒಂದು ಈಗಾಗಲೇ ಬ್ಯಾಟ್ಸ್ಮನ್ಗಳ ಹಾವಳಿ ಹೆಚ್ಚಾಗಿದೆ T20ಯಲ್ಲಿ. ಅವ್ರಿಗೆ 200 ರನ್ ಮಾಡಿದ್ರೆ ಸಾಣದು ಅನ್ನಿಸ್ತದೆ, ಚೋಟ ಅನ್ನಿಸ್ತದೆ. 10 ಓವರ್ಗೆ 100 ರನ್ ಭಾಳಲ್ಲ ಅನ್ನಿಸ್ತಾ ಇದೆ. ಆ ದಿಶೆಯಲ್ಲಿ 200 ಒಳಗಾದಂಥ ಈ ಎರಡು ಪಂದ್ಯಗಳಲ್ಲಿ ಎರಡೂ ಕಡೆ 200 ಒಳಗೆ ಹೊಡೆದಂಥ ಟೀಮ್ಗಳು ಅಂದರೆ ಪಂಜಾಬ್ ಕಿಂಗ್ಸ್ ಮುಂದೆ ಅದೇ ಕಾಲಕ್ಕೆ ನಮ್ಮ ಸನ್ರೈಸ್ ಸೋತಿದ್ದನ್ನು ಇಲ್ಲೇ ಗಮನಿಸಬೇಕಾಗಿದೆ. ಏನೋ ಆಗಲಿ ಸೋಲಾಗಿ ಅಲ್ವಾ ಶಾಶ್ವತ ಅಲ್ಲ. ಇವತ್ತು ಗೆದ್ದವ್ರು ನಾಳೆ ಸೋಲ್ಬೋದು, ಸೋತವ್ರು ಗೆಲ್ಲಬೋದು, ಆ ಮಾತು ಬೇರೆ. ಕ್ರಿಕೆಟ್ ಅಂತ ಅನಿಶ್ಚಿತತೆ ಆಟ. ಯಾರು ಕೊನೆಗೆ ಬಂದು ಫೈನಲ್ ಹೊಡಿತಾರಪ್ಪ ಅಂತ ಹೇಳೋದು ಈಗಲೂ ಕಷ್ಟನ ಅದು. ಆದ್ರೆ ಇಲ್ಲಿವರೆಗೆ ಮಾತ್ರ ಮೇಲಿನ 4 ಟೀಮ್ಗಳು, ಒಂದನೇದು PBKS, ಎರಡನೇದು RCB, ಮೂರನೇದು SRH, ನಾಲ್ಕನೇದು RR. ಇವು ಟಾಪ್ 4 ಇದ್ದಾವೆ. ಅದ್ರೊಳಗೆ 5ನೇದಾಗಿ GT ಅಂದ್ರೆ ಗುಜರಾತ್ ಟೈಟನ್ಸ್ ಅದ, ಅಂದರೆ CSK, DC, KKR ಅದಾವ. ಆದರೆ ಮೇಲೆ 4 ಅಥವಾ 5ನೇ ಸ್ಥಾನದವ್ರಿಗೆ ಇವ್ರ ಮಧ್ಯದಲ್ಲಿ ಮಾತ್ರ ಭಾಳ ತಿಕ್ಕಾಟ ಜೋರದ. ಇವ್ರದ್ರೊಳಗಿನ ಇವ್ರ ಮೇಲೆ ಯಾರು ಬರ್ತಾರ ಅಥವಾ ಬರ್ತಾರೋ ಇಲ್ಲೋ ಅನ್ನೋದು ಮುಂದಿನ ಪಂದ್ಯಗಳು ಕ್ಲಿಯರ್ ಆಗ್ತಾಯಿದೆ. ಏನೋ ಆಗಲಿ ಈಗ ಗುಜರಾತ್ ಟೈಟನ್ಸ್ ಅವ್ರು ಟೈಟ್ ಆಗಿದ್ದಾರೆ. ಅದೇ ಕಾಲಕ್ಕೆ ನಮ್ಮ ನೈಟ್ ರೈಡರ್ಸ್ ಕಲ್ಕತ್ತಾದವರು ಅವರು ಇನ್ನೂ ಬಿಗಿ ಹಿಡಿದು ಮಾಡ್ಕೊಂಡು ನಾವು ಫೈನಲ್ಗೆ ಬರ್ತೀವಿ ಅನ್ನೋಂಥ ಮುನ್ಸೂಚನೆ ಕೊಡ್ತಾ ಇದ್ದಾರೆ. ನೋಡ್ಬೇಕೀಗ. ಆದರೆ ಒಂದು ಮಾತ್ರ ಕರೆ, ಈ ಸಲ ಫೈನಲ್ಗೆ CSK ಆಗಿರ್ಬೋದು, ನಮ್ಮ ಚೆನ್ನೈದು, ನಮ್ಮ ಅಥವಾ ಇದು MI ಆಗಿರ್ಬೋದು. MI ಅಂತ ನಿಮ್ಗೆ ಗೊತ್ತದೆ, ಈಗ ಹೇಳೋದು ಅವಶ್ಯಕತೆ ಇಲ್ಲ. ನಮ್ಮ ಮುಂಬೈ ಇಂಡಿಯನ್ಸ್